ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಈಗ ಟೈಮ್ ಬಂದು 3 ಗಂಟೆ. ಇವಾಗ ಮನೆಯಲ್ಲಿ ದೀಪ ಹಚ್ಚಿದ್ದೀನಿ. ಇವತ್ತು ಶುಕ್ರವಾರ, ಹಂಗಾಗಿ ಏಂತಕ್ಕಪ್ಪ ಅಂದರೆ ಬೆಳಗಿಂದ ಮನೆ ಕೆಲಸ ಎಲ್ಲ ಮಾಡಿದೆ. ಅಕ್ಕಿ ಮಾಡ್ಕೊಂಡು, ರಾಗಿ ಎಲ್ಲ ಒಣಗಿಸ್ಕೊಂಡು, ಮನೇಲಿ ಸಣ್ಣ ಪುಟ್ಟ ಕೆಲಸ, ಬಟ್ಟೆ ತೊಳೆಯೋದು ಎಲ್ಲ ಇತ್ತು. ಹಂಗಾಗಿ ಮತ್ತು ಒಂದು ಸಂಘದ ಹತ್ರ ಹೋಗಿ ಬರಬೇಕಾಗಿತ್ತು. ಹಂಗಾಗಿ ಆಫೀಸ್ ಹತ್ರ, ಹಂಗಾಗಿ ಇಷ್ಟೊತ್ತು ಆಗೋಯಿತು. ನಾನು ದೀಪ ಹಚ್ಚೋಷ್ಟೊತ್ತಿಗೆ ಸ್ನಾನ ಮಾಡಿ, ಅದಕ್ಕೆ ಲೇಟ್ ಆಯ್ತು ಇವತ್ತು. ನನ್ನ ಮಗ ಈಗ ಎದ್ದವನೇ, ಅವನು ಕೆಲ್ಸಕ್ಕೆ ಹೋಗೋಕ್ಕೆ. ಹಂಗೆ ಎಮ್ ಜಿ ರೋಡಲ್ಲಿ ಸ್ವಲ್ಪ ಕೆಲಸ ಇತ್ತು. ಸರಿ ನೋಡೋಣ ಅಂದ್ಬಿಟ್ಟು ಎಮ್ ಜಿ ರೋಡಿಗೆ ಬಂದ್ವಿ. ಅಪ್ಪಿ ಕರ್ಕೊಂಡು ಬಂದ. ಹಂಗೆ ಟೈಮ್ ಆಗಿತ್ತಲ್ಲ, ಅವನು ಕೆಲ್ಸಕ್ಕೆ ಹೋಗ್ಬೇಕು, ಬಾರಮ್ಮ ಹಂಗೆ ಬಿಡ್ತೀನಿ ಅಂತ. ಆಮೇಲೆ ಅಲ್ಲಿ ಗಾಡಿ ನಿಲ್ಸಿ ಬರ್ತೀನಿ ತಡೆಯಮ್ಮ, ಆಫೀಸ್ ಹತ್ರ ಹೋಗಿ ಇಲ್ಲಿ ನಿಂತ್ಕ ಅಂತ ಹೇಳ್ಬಿಟ್ಟು ಹೋದ. ಅಲ್ಲೇ ನಿಂತಿದ್ದೀನಿ, ಬರ್ತಾನೆ ಇವಾಗ. ಎಮ್ ಜಿ ರೋಡ್ಗೆ ಹೋದರೆ ಅಲ್ಲಿ ಹೋಗಿದ್ದ ಕೆಲಸ ಆಗಲಿಲ್ಲ ಇವತ್ತು ಯಾಕೋ. ಅದಕ್ಕೆ ಅವ್ನು ಕೆಲ್ಸಕ್ಕೆ ಹೋದ, ನಾನು ಮನೆಗೆ ಬಂದೆ. ಬರಬೇಕಾದ್ರೆ ಹಂಗೆ ಅಮ್ಮ ಚಿಕನ್ ಮಾಡು ಅಂತ ಹೇಳಿದ್ದ. ಅದಕ್ಕೆ ಸರಿ ಬಿಡು ಅಂದ್ಬಿಟ್ಟು ಬರಬೇಕಾದ್ರೆ ಹಂಗೆ ತಗೊಂಬಂದೆ ಮಾಡೋಣ ಅಂತ. ಈ ಮನೆಗೆ ಬಂದಮೇಲೆ ನಾನು ಫಸ್ಟ್ ಟೈಮ್ ಇವತ್ತು ಚಿಕನ್ ಮಾಡ್ತಾಯಿರೋದು. ಯಾಕಂದರೆ ನಾನು ಇಷ್ಟು ದಿನದಿಂದ ಮಾಡಿರಲಿಲ್ಲ ಚಿಕನ್ನು. ಹಂಗಾಗಿ ಇವತ್ತು ಚಿಕನ್ ಮಾಡ್ತಾಯಿದ್ದೀನಿ. ನನಗೆ ಯಾಕೋ ಬಲಗಡೆ ಕುತ್ತಿಗೆ ಹತ್ರ ಬೇರೆ ನೋವು, ಅದು ನೋಯ್ತಾಯಿದೆ ರಾತ್ರಿಯಿಂದಲೂ. ಅದೇನು ತಲೆದಿಂಬಿನ ಪ್ರಾಬ್ಲಮ್ ಇರಬೇಕು ಅನ್ಸುತ್ತೆ ಅದು, ಹಂಗಾಗಿ ನೋಯ್ತಾ ಐತೆ. ನಾನು ಸ್ವಲ್ಪ ಎಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಖಾಲಿ ಆಗಿತ್ತು. ಹಂಗೆ ಅಂಗಡಿಗೆ ಹೋಗಿ ಎಲ್ಲ ತಗೊಂಡು ಬಂದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆಗೆ. ಹಾಗೆ ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡ್ಕೋಬೇಕು. ಅಂದರೆ ಏನು ಗೊತ್ತಾ, ಏನು ಆ ಥರದ್ದೇನಲ್ಲ, ಬಟ್ ಆದರೆ ಕೆಲವೊಂದು ವಿಷಯನ ನಾನು ಸುಮಾರು ದಿನದಿಂದ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಯಾವ ಥರ ಮಾತಾಡೋದಪ್ಪ ಇದನ್ನು, ಯಾವ ಥರ ಹೇಳ್ಕೊಳ್ಳೋದು ಅಂತೇಳಿ ತುಂಬ ಒಂದು ಅನಿಸ್ತಿತ್ತು. ಇವತ್ತು ನಾನು ಹೇಳ್ತೀನಿ. ಯಾರೇ ಆಗಲಿ, ಏನೇ ಇರಲಿ, ಗಂಡದಿರ ಜೊತೆಗಿರಲಿ ಇಲ್ದಂಗಿರಲಿ, ಇಲ್ಲ ಗಂಡ ಇರಲಿ, ಏನೇ ಆಗಿರಲಿ, ಗಂಡನ ಬಿಟ್ಟು ಸ್ವತಂತ್ರವಾಗಿ ಸ್ವತಂತ್ರವಾಗಿ ಮಕ್ಕಳಿಗೋಸ್ಕರ ಬದುಕಬೇಕು, ಸ್ವಾಭಿಮಾನದಿಂದ ಬದುಕಬೇಕು. ಅದು ಕೆಲವೊಂದು ಹೆಣ್ಮಕ್ಳು ಕಲಿಯಲ್ಲ. ಯಾಕಂದರೆ ಹೆಣ್ಮಕ್ಳುಗಳಿಗೆ ಆ ಥರ ಒಂದು ಕೆಲವೊಂದು ಹೆಣ್ಮಕ್ಳುಗಳು ಕಲಿಯೋದೇ ಇಲ್ಲ, ಏನೇ ಆಗಲಿ ಕಲಿಯಲ್ಲ. ಹಂಗಾಗಿ ನಾನು ಕೆಲವು ದಿನಗಳ ಹಿಂದೆ ಹಿಂಗೆ ಎಲ್ಲ ಹೋಗ್ಬೇಕಾದ್ರೆ ಒಬ್ರ ಹತ್ರ ಹಿಂಗೆ ಮಾತಾಡ್ತಾ ಕೂತ್ಕೋಬೇಕಾದ್ರೆ ಒಬ್ಬರು ಮಾತಾಡ್ತಾಯಿದ್ರು, ಒಂದು ಹೆಣ್ಮಗಳು ಮಾತಾಡ್ತಾಯಿದ್ರು. ಅವ್ರಿಗೆ ಯಾರೂ ಇಲ್ವಂತೆ. ನಾನು ಇದನ್ನು ತುಂಬ ದಿನದಿಂದ ಹೇಳೋಣ ನನ್ನ ವೀಡಿಯೋದಲ್ಲಿ ಅಂದ್ಕೊಂಡೆ, ಬಟ್ ಅದು ಹೇಳಲಿಲ್ಲ. ಇವತ್ತು ನನಗೆ ಇದು ನೆನಪಾಯಿತು. ಹಂಗಾಗಿ ಇದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ. ಅಂದರೆ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ, ಹಂಗಾಗಿ ನಾನು ಮಾಡಿರಲಿಲ್ಲ. ಒಂದು ಹೆಣ್ಮಗಳು ದುಡುಕಿ ಒಂದು ನಿರ್ಧಾರ ತಗೊಂಡ್ರೆ ಆ ದುಡುಕಿನಿಂದ ಎಷ್ಟೋ ಒಂದು ಅನಾಹುತಗಳು, ಎಷ್ಟೋ ಒಂದು ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ. ಹಿಂಗೆ ಮಾತಾಡಬೇಕಾದ್ರೆ ಆ ಹೆಣ್ಮಗಳಿಗೆ ಯಾರೂ ಇಲ್ವಂತೆ, ಒಬ್ಬ ಮಗ ಅಷ್ಟೇ ಇರೋದು. ಇರಬೇಕಾದ್ರೆ ಆ ಹೆಣ್ಮಗಳಿಗೆ ಯಾರೂ ಇಲ್ಲ, ಮಗ ಇನ್ನು ಚಿಕ್ಕ ಮಗ ಅಂತೆ ಅದು. ಅವರು ಹೇಳ್ತಾಯಿದ್ರು, ಅವ್ರಿಗೆ ಅವರ ಯಜಮಾನ್ರೇನೋ ತೀರೋಗವ್ರಂತೆ. ಬಟ್ ಅವ್ರದ್ದು ಈ ಊರಲ್ಲ, ಬೇರೆ ಊರು. ಅವ್ರೇನೋ ಹಿಂಗೆ ಕೆಲ್ಸಕ್ಕೆ ಬಂದು ಹಿಂಗೆ ಯಾರು ತವ್ರ ಮನೆ ಕಡೆ ಯಾವ ಕಡೆನೂ ಬಲ ಇಲ್ಲದಕ್ಕೆ ಈ ಕಡೆ ಬಂದು ಕೆಲ್ಸಕ್ಕೆ ಸೇರ್ಕೊಂಡು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಜೀವನ ಮಾಡ್ತಾಯಿದ್ರಂತೆ. ಅಲ್ಲಿ ಒಬ್ಬರು ಪರಿಚಯ ಆಗಿ ಅದೆಲ್ಲೆಲ್ಗೋ ಪರಿಚಯ ಆಗಿ ನಂಬರ್ಗಳು ತಗೊಂಡು ಏನೇನೋ ಕತೆ, ಅದು ಸ್ವಲ್ಪ ಪರ್ಸ್ನಲ್ಲು. ಬಟ್ ಆಯಮ್ಮನಿಗೆ ಇವಾಗ ಆಯಪ್ಪ ನೋಡ್ಕೊತಾ ಇಲ್ಲ. ಆಯಪ್ಪನಿಗೂ ಹೆಂಡ್ತಿ ಮಕ್ಕಳು ಎಲ್ಲ ಅವರಂತೆ. ಬಟ್ ಈ ಅಮ್ಮ ಹಿಂದೆ ಬಿದ್ದುಬಿಟ್ಟಿದ್ನಂತೆ. ಈ ಅಮ್ಮ ಒಂದು ಸ್ವಲ್ಪ ನೋಡೋಕ್ಕೆ ಚೆನ್ನಾಗೈತೆ. ನಾನು ನೋಡಿದೆ, ತುಂಬ ಚೆನ್ನಾಗೈತೆ ಹೆಣ್ಮಗಳು. ಆಯಪ್ಪ ಈ ಅಮ್ಮನ ಅಂದ ಚಂದಕ್ಕೆ ಇದು ಮಾಡಿಬಿಟ್ಟವನೆ. ಆಮೇಲೆ ಒಂದು 6 ತಿಂಗಳು 2 ವರ್ಷ ಹಂಗಿದ್ರಂತೆ. ಆಮೇಲಿಂದ ಹೆಂಡ್ತಿಗೆ ಮನೇಲಿ ಗೊತ್ತಾಗುತ್ತೆ ಅಂದ್ಬಿಟ್ಟು ಈ ಅಮ್ಮ ಯಾವಾಗಲೂ ಫೋನ್ ಮಾಡೋದಂತ. ಅಂದರೆ ಇವಾಗ ಏನು ಗೊತ್ತಾ, ಆ ಥರ ನಂಬಿಸಿರ್ತಾರೆ ಕೆಲವು ಜನ ಗಂಡಸ್ರುಗಳು. ಎಲ್ಲರಿಗೂ ಹೇಳಲ್ಲ ನಾನು. ಕೆಲವು ಜನ ಗಂಡಸ್ರುಗಳು ಒಂಟಿ ಹೆಣ್ಮಕ್ಳನ್ನ ಆ ಥರ ನಂಬಿಸ್ತಾರೆ. ನೀನೇ ನನ್ನ ಜೀವ, ಅದೇನೇನೋ ಎಲ್ಲ ಹೇಳ್ತಾರೆ ಅವರು ಅವ್ರಿಗೆ ಆ ಥರ ಮೋಡಿ ಮಾಡಬೇಕಲ್ವ, ಎಲ್ಲ ಕಲ್ತ್ಕೊಂಡಿರ್ತಾರೆ ಕೆಲವೊಂದು ಜನ. ನಾನು ಅದೆಲ್ಲ ಹೇಳಲ್ಲ, ಬಟ್ ಕೆಲವೊಂದು ಜನ ಕಲ್ತಿರ್ತಾರೆ. ನನ್ನ ವೀಡಿಯೋದಲ್ಲಿ ನಾನು ಹೇಳಲ್ಲ, ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ ನಾನು. ಪಾಪ ನೋಡೋಕ್ಕೂ ತುಂಬ ಚೆನ್ನಾಗೈತೆ. ಆಮೇಲೆ
ನಾನು ಹಂಗೆ ಕೇಳ್ತಾ ನನಗೆ ಬೇಜಾರಾಯಿತು. ನನ್ನ ಮುಂದಕ್ಕೆ ನಾನು ಏನು ಮಾತಾಡಲಿ. ಆಮೇಲೆ ಫೋನ್ ಮಾಡೋದೇ ಬಿಟ್ಬಿಟ್ನಂತೆ. ಆಮೇಲೆ ಈ ಅಮ್ಮ ಒಂದು 2-3 ಸಲ ಫೋನ್ ಮಾಡೋದಕ್ಕೆ, ನೀನು ಫೋನ್ ಮಾಡಬೇಡ, ನನ್ನ ಹೆಂಡ್ತಿ ಅವಳೆ, ನನ್ನ ಹೆಂಡ್ತಿ ಬೈತಾಳೆ, ಆಮೇಲೆ ನಾನೆಲ್ಲೂ ಹೊರ್ಗಡೆ ಬರೋಕ್ಕಾಗಲ್ಲ, ಮನೆಯಲ್ಲೇ ಇರ್ತೀನಿ, ಕೆಲ್ಸಕ್ಕೇನಾದರೂ ಬಂದರೆ ಫೋನ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಅನ್ನಂತೆ ಆಯಪ್ಪ. ಆಯಮ್ಮ ಏನು ಮಾಡಬೇಕು ಅಲ್ವಾ. ಆಮೇಲೆ ಆಯಮ್ಮ ಒಂದು 2-3 ದಿವಸ ನೋಡವಳೆ, ಫೋನ್ ಮಾಡಿಲ್ಲ. ಅಲ್ಲಿಂದ ಆಚೆಗೆ ಆಯಮ್ಮನೇ ನಿರ್ಧಾರ ಮಾಡಿಬಿಟ್ಲು, ಬೇಡ ಯಾರ ಸಹವಾಸನೂ ಬೇಡ ಅಂಥೇಳಿ, ನಾನೇ ನನ್ನ ಪಾಡಿಗಿದ್ದೀನಕ್ಕ ಇವಾಗ, ನನ್ನ ಮಗನ ಸಾಕ್ಕೊಂಡು, ನನ್ನ ಮಗ ಚಿಕ್ಕವನಿನ್ನ, ಹಾಗಾಗಿ ಅವನಿಗೆ ಸ್ಕೂಲ್ಗೆಲ್ಲ ಕಳಿಸ್ಕೊಂಡು ನಾನೇ ಈ ಥರ ಕೆಲಸ ಮಾಡ್ಕೊಂಡು ನಾನೇ ಜೀವನ ಮಾಡ್ತೀನಿ ಇವಾಗ, ನಾನು ಯಾರನ್ನೂ ನಂಬ್ಕೊಂಡಿಲ್ಲ. ಈ ಥರ ಒಂದು 2-3 ವರ್ಷ ಈ ಥರ ಒಬ್ಬ ವ್ಯಕ್ತಿ ಈ ಥರ ಮಾಡಿದ್ದ ಅಂತ ಹೇಳ್ಕೊತಾ ಇದ್ಲು. ನಾನು ಮುಂದಕ್ಕೆ ನಾನೇನು ಮಾತಾಡಲಿಲ್ಲ. ನನಗೆ ಕೇಳಿದ ಮೇಲೆ ಹೆಣ್ಮಕ್ಳಾಗಿ ನಾವೇನು ಹೇಳೋಕ್ಕಾಗುತ್ತೆ. ನಾನು ಹೇಳಿದೆ, ನಿಂಗೆ ಬುದ್ಧಿ ಇಲ್ವಾ ತಲೆಯಲ್ಲಿ, ಯಾಕೆ ಆ ಥರ ಎಲ್ಲ ಮಾಡ್ಕೊತೀರಾ, ನಿಮ್ಮ ಮಕ್ಳವ್ರಲ್ವಾ, ಸ್ವತಂತ್ರವಾಗಿ ಬದುಕ್ರಿ ಅಂತ ನಾನು ಹೇಳಿದೆ. ಇಲ್ಲಕ್ಕ ಅದೇನೋ ಅಂತ ಏನೋ ಅವಳದೇನೋ ಒಂದು ಸ್ಟೋರಿ ಹೇಳಿದ್ಲು. ಆಯಿತು, ಅದನ್ನೆಲ್ಲ ನಾನು ಪ್ರಶ್ನೆ ಮಾಡೋಕ್ಕೋಗಲ್ಲ. ಯಾಕಂದರೆ ನಾನು ಒಬ್ಬಳು ಹೆಣ್ಮಗ್ಳಾಗ ಅದೆಲ್ಲ ಅವ್ರ ಪರ್ಸ್ನಲ್ ಎಲ್ಲ ಪ್ರಶ್ನೆ ಮಾಡೋದಲ್ಲ. ಕೆಲವೊಂದು ಜನ ಗಂಡ್ಮಕ್ಳಿಗೆ ನಾನು ಹೇಳೋದು, ನಾನು ಎಲ್ಲರಿಗೂ ಹೇಳೋಕ್ಕಾಗಲ್ಲ ನಾವು, ಯಾಕಂದರೆ ಕೆಲವು ಜನ ನಾನು ವೀಡಿಯೋ ನೋಡಿದ ತಕ್ಷಣ ಯಾರೇನು ತಿದ್ಕೊಳ್ಳಲ್ಲ. ಬಟ್ ಅದು ಯಾರೇ ನಾವೆಲ್ಲ ತಿದ್ಕೊಳ್ಳೋಕೆ ಹೋಗಲ್ಲ. ಕೆಲವೊಂದು ಜನ ಗಂಡ್ಮಕ್ಳ ಬಗ್ಗೆ ನಾನು ಮಾತಾಡೋದು ಎಲ್ಲರಿಗೂ ಅಲ್ಲ. ನಿಮ್ಗೆ ಹೆಂಡ್ತಿ ಇರ್ತಾರೆ, ಮಕ್ಕಳಿರ್ತಾರೆ, ಆದರೆ ಬೇರೆಯವ್ರನ್ನ ಹೆಣ್ಮಕ್ಳನ್ನ ಯಾಕೆ ಅಧ್ವಾನ ಮಾಡೋಕ್ಕೆ ಹೋಗ್ತೀರಾ ಅಲ್ವಾ. ಅವ್ರ ಮನಸ್ಸಲ್ಲಿ ಯಾಕೆ ಇಲ್ಲದ್ದೆಲ್ಲ ಆಸೆಗಳ ಹುಟ್ಟಿಸ್ತೀರಾ ಅಲ್ವಾ. ನಿಮ್ಮ ಹೆಂಡ್ತಿ ಬರೀ ಕಿವಿಯಾಗಿದ್ದರೆ ನೀವು ಸಹಿಸ್ಕೊಳ್ಳಲ್ಲ. ಅದೇ ಆ ಹೆಣ್ಮಗಳು ಬರೀ ಕಿವಿಯಾಗಿ ಬೇಕಾದ್ರೂ ಓಡಾಡ್ಬೋದು, ಬರೀ ಮೂಗಾಗಿ ಬೇಕಾದ್ರೂ ಓಡಾಡ್ಬೋದು, ಬರೀ ಕಾಲಲ್ಲಿ ಬೇಕಾದ್ರೂ ಓಡಾಡ್ಬೋದು, ನಿಮಗೆ ಮರ್ಯಾದೆ ಹೋಗಲ್ಲ. ಆದರೆ ನಿಮ್ಮ ಹೆಂಡ್ತಿ ಬರೀ ಕಿವಿಯಾಗಿ ಓಡಾಡೋಂಗಿಲ್ಲ, ನಿಮ್ಮ ಹೆಂಡ್ತಿ ಬರೀ ಮೂಗಾಗಿ ಓಡಾಡೋಂಗಿಲ್ಲ, ಬರೀ ಕಾಲಲ್ಲಿ ಓಡಾಡೋಂಗಿಲ್ಲ, ಅರ್ಕುಲ್ ಸೀರೆ ಉಡೋಂಗಿಲ್ಲ, ಅರ್ಕುಲ್ ಡ್ರೆಸ್ ಹಾಕೋಂಗಿಲ್ಲ, ನಿಮಗೆ ಮರ್ಯಾದೆ ಹೋಗುತ್ತೆ. ಅದೇ ಆ ಹೆಣ್ಮಗಳು ನಿಮ್ಮನ್ನೇ ನಂಬಿರ್ತಾಳಲ್ಲ, ಆ ಹೆಣ್ಮಗಳು ಅವಳು ಹೆಂಗೆ ಬೇಕಾದ್ರೂ ಓಡಾಡ್ಬೋದಾ, ಅವಾಗ ನಿಮ್ಮ ಮರ್ಯಾದೆ ಹೋಗಲ್ಲ. ಯಾಕಂದರೆ ಸ್ವತಂತ್ರವಾಗಿ ಯಾವತ್ತೂ ನೀವು ಅವಳನ್ನ ಓಡಾಡ್ಸೋಲ್ಲ. ಕದ್ದು ಮುಚ್ಚಿ ಓಡಾಡಿಸೋ ಸಂಪತ್ತಿಗೆ ನಿಮ್ಗೆ ಏನಕ್ಕೆ ಅಲ್ವಾ. ಕೆಂಡವ್ರ ಮನೆ ಹೆಣ್ಮಕ್ಳನ್ನ ಯಾಕೆ ಈ ಥರ ಮಾಡ್ತೀರಾ ಅಲ್ವಾ. ನಾನು ಕೆಲವೊಂದು ಜನ ನೋಡ್ತಾ ಇರ್ತೀನಿ, ನಾನು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ರಿಯಲ್ಲಾಗೇ ನೋಡಿದ್ದೀನಿ, ಎಷ್ಟೋ ಜನಗಳ್ನ ನೋಡಿದ್ದೀನಿ. ನಿಜವಾಗ್ಲೂ ನಾನು ಗಾರ್ಮೆಂಟ್ಸಿಂದ ಹಿಡ್ದು ಇಲ್ಲೇವರೆಗೂ ನಾನು ಇಷ್ಟು ಕೆಲಸ ಮಾಡಿಲ್ಲ. ನಿಜವಾಗ್ಲೂ ಅಲ್ಲೆಲ್ಲ ನೋಡಿದ್ದೀನಿ ನಾನು. ಇದು ನಾನು ನೋಡಿರೋ ಅಂಥ ಒಂದು ಸುಮ್ಮನೆ ನಾನು ಲೈಕ್ಗೋಸ್ಕರ, ಕಮೆಂಟ್ಸ್ಗೋಸ್ಕರ, ನಾನು ಸಬ್ಸ್ಕ್ರೈಬರ್ಗೋಸ್ಕರ ಹೇಳ್ತಾ ಇಲ್ಲ. ನಾನು ನೋಡಿರೋಂಥ ರಿಯಲ್ ಕಥೆಗಳಿವೆಲ್ಲ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಕೆಲವೊಂದು ಹೆಣ್ಮಕ್ಳುಗಳ್ಗೆ ಸಿಟಿಗೆ ಬಂದುಬಿಡ್ತಾರೆ, ಎಲ್ಲ ಏನೋ ಮನೆ ಕಡೆ ಪ್ರಾಬ್ಲಮ್ ಆಗಿರುತ್ತೆ, ಮನೆ ಕಡೆ ಏನೋ ತೊಂದರೆ ಇರುತ್ತೆ, ಬಂದು ದುಡಿಯೋಕ್ಕಂತ ಬಂದುಬಿಡ್ತಾರೆ. ಆದರೆ ಕೆಲವೊಂದು ಜನ ಒಂದು ನಂಬರ್ ಅಂತ, ಒಂದು ಫೋನ್ ನಂಬರಿಂದ ಒಂದು ಸಂಸಾರನೇ ಹಾಳಾಗೋಗುತ್ತೆ. ಒಂದು ಫೋನ್ ನಂಬರಿಂದ ಒಂದು ಹೆಣ್ಣಿನ ಜೀವನನೇ ಹಾಳಾಗೋಗುತ್ತೆ. ನಿಜವಾಗ್ಲೂ ಗಂಡ್ಮಕ್ಳು ಯಾರೂ ನೀವು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅವ್ರನ್ನ, ಆಯಿತಾ. ಗಂಡ್ಮಕ್ಳುಗಳು ಅಷ್ಟೇ, ಗಂಡ್ಮಕ್ಳಿಗೂ ಹೇಳ್ತೀನಿ ನಾನು, ಕೆಲವೊಂದು ಜನ ಗಂಡ್ಮಕ್ಳು ನೋಡ್ಕೊಳ್ಳಲ್ಲ. ಅವ್ರ ಹತ್ರ ದುಡ್ಡಿತ್ತಾ, ಅವ್ರ ಹತ್ರ ಚೆನ್ನಾಗಿರ್ತೀರ, ದುಡ್ಡಿಲ್ವಾ ಅವ್ರನ್ನ ಬಿಡಿಸ್ತೀರಾ. ನನ್ನ ಹೆಂಡ್ತಿ ಬೈತಾಳೆ, ನಿಮ್ಮ ಎಲ್ಲ ಮುಗಿದ ಮೇಲೆ, ನಿಮ್ಮದೆಲ್ಲ ಹಳೇದಾದ್ಮೇಲೆ ನನ್ನ ಹೆಂಡ್ತಿ ಬೈತಾಳೆ, ಫೋನ್ ಮಾಡಬೇಡ, ನನ್ನ ಹೆಂಡ್ತಿ ನೋಡ್ಕೊಳ್ಳೆ, ಫೋನ್ ಮಾಡಬೇಡ. ಫಸ್ಟೇ ಆ ಭಯ ಇರಲ್ವ ನಿಮಗೆ, ನಿಮ್ಮ ಹೆಂಡ್ತಿ ಮಕ್ಕಳು ಭಯ ನಿಮಗೆ ಫಸ್ಟೇ ಇರಲ್ವಾ. ಫಸ್ಟೇ ಇರುತ್ತೆ ತಾನೇ. ಫಸ್ಟೇ ಇದ್ಕೊಂಡು ಕಂಡವ್ರ ಹೆಣ್ಮಕ್ಳ ಬಗ್ಗೆ ಏನಕ್ಕೆ ಆ ಥರ ಎಲ್ಲ, ಕಂಡವ್ರ ಹೆಣ್ಮಕ್ಳನ್ನ ಯಾಕೆ ಆ ಥರ ನೋಡ್ತೀರಾ. ನಿಮ್ಮ ಹೆಂಡ್ತಿ ಇರ್ತಾಳೆ, ಮಕ್ಕಳಿರ್ತಾರೆ, ನಿಮ್ಮ ಬಂಧು ಬಳಗ ಎಲ್ಲ ನಿಮ್ಮನ್ನು ಯಾವ್ದಾನ ಒಬ್ರು ಯಾರನ್ನ ನಿಂತಿದ್ರು ಸಹ ಫೋನ್ ಮಾಡೋಕ್ಕೆ ಹೆದರ್ಕೋಣ ಅಂಥವ್ರು ನೀವು ಹೆಂಗೆ ಹೋಗಿ ಅವಳ ಜೀವನದಲ್ಲಿ ಹೋಗ್ತೀರಾ. ಏನು ಅಧಿಕಾರ ಇರುತ್ತೆ ಅವಳ ಜೀವನದಲ್ಲಿ ನೀವು ಹೋಗಿ ಅವಳ ಜೀವನನ ಇದು ಮಾಡೋಕ್ಕೆ ನಿಮ್ಗೆ ಏನು ಅಧಿಕಾರ ಇರುತ್ತೆ, ಯಾರು ಅಧಿಕಾರ ಕೊಟ್ಟಿರ್ತಾರೆ. ಗಂಡ ಇರಲಿ ಇಲ್ದಂಗಿರಲಿ, ದಯವಿಟ್ಟು ಹೆಣ್ಮಕ್ಳಿಗೆ ತಪ್ಪು ದಾರಿ ತುಳಿಯೋದು ತುಂಬ ದೊಡ್ಡ ತಪ್ಪು. ಯಾಕೆ ಗೊತ್ತಾ, ಕೆಲವೊಂದು ಜನ ಇದನ್ನು ಉಡಾಪಿಯಾಗಿ ಮಾತಾಡಿರೋದು ನನ್ನ ಎದುರಿಗೆ ನಾನು ಕೇಳಿದ್ದೀನಿ. ನಾನು ನಮ್ಮೂರಲ್ಲಿದ್ದಾಗ ಸುಮಾರು ಜನಗಳು ಮಾತಾಡೋರು, ಅಲ್ಲಿ ಕೂತ್ಕೊಂಡಾಗ ಅವಳ ಜೀವನ, ಅವಳಿಗಿನ್ನ ಚಿಕ್ಕ ವಯಸ್ಸು, ಅವಳಿಗೆ ಜೀವನ ನೋಡೋರು ಯಾರು, ಅವಳಿಗೆ ಜೀವನಕ್ಕೆ ಕೊಡೋರು ಯಾರು, ನಾವೇನು ಕೊಡ್ತೀವಾ, ಏನೋ ಒಂದು ಮಾಡ್ಕೊಂಡಿರಲಿ ಬಿಡು, ಈ ಥರ ಉಡಾಪಿ ಮಾತುಗಳ್ನ ಆಡಿರೋಂಥ ಹೆಣ್ಮಕ್ಳುಗಳಿಗೆ ಬೆನ್ನಿ ನೀರು ತಟ್ಟಂಗಾಗುತ್ತೆ. ನೀವೇನೋ ಹೇಳ್ಬಿಡ್ತೀರಾ, ಆದರೆ ಆ ಹೆಣ್ಮಕ್ಳು ಬೆನ್ನಿ ನೀರು ತಟ್ಟಿಸ್ಕೊತಾರೆ. ಬಟ್ ಆದರೆ ಮುಂದೆ ಎಡವು ಬಿದ್ದಾಗ ಆ ಹೆಣ್ಮಕ್ಳಿಗೆ ಯಾರೂ ಹೋಗಲ್ಲ ನೋಡೋಕ್ಕೆ. ಈಗ ಹೇಳಿ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ, ಕೆಟ್ಟ ದಾರಿ ಹಿಡಿಯೋಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ, ಮುಂದೆ ಅವಳು ಕೆಟ್ಟ ದಾರಿ ಹಿಡಿದು ಅವಳ ಜೀವನ ಚಿತ್ರಾನ್ನ ಆದಮೇಲೆ ಅವಳು ಹೋಗಿ ಆಸ್ಪತ್ರೆಗೆ ಮಲಗಿರ್ತಾಳಲ್ಲ ಬೆಡ್ ಮೇಲೆ, ಅವಾಗ ಯಾರೂ ಹೋಗಲ್ಲ ನೋಡೋಕ್ಕೆ. ಸಪೋರ್ಟ್ ಮಾಡ್ತಿರಲ್ವ, ಅವಳ ಹತ್ರ ಕಿತ್ಕೊಂಡು ತಿನ್ಬೋದು, ಅವಳು 2 ದಿನ ಸೋಕಿ ಮಾಡ್ಬೋದು, ಒಳ್ಳೊಳ್ಳೆ ಸೀರೆ ಉಡ್ಬೋದು, ಒಳ್ಳೆ ಒಡವೆ ಇಕ್ಬೋದು, ಒಳ್ಳೇದೊಂದು ಜೀವನ ನಡೆಸ್ಬೋದು. ಆದರೆ
ಅವ್ಳು ಬೆಡ್ ಮೇಲೆ ಮಲಗಿರ್ತಾಳಲ್ಲ ರೋಗಗಳು ಹೊತ್ಕೊಂಡು, ಅವಾಗ ಯಾರೂ ಹೋಗಿ ನೋಡೋಲ್ಲ. ಸಪೋರ್ಟ್ ಮಾಡೋ ಅಂತಾರೆ, ಯಾರೂ ಹೋಗಿ ನೋಡೋಲ್ಲ. ಅಯ್ಯೋ ಇವಳು ಮಾಡಿ ಬರುತ್ತೆಲ್ಲ ಮಾಡಿ ಬಂದು ಇಲ್ಲಿ ಸೇರ್ಕೊಂಡವಳು ಹೇಳು ಅಂತಾರೆ, ಆಯಿತಾ. ಹಂಗಾಗಿ ಹೆಣ್ಮಕ್ಳುಗಳು ಯಾರ ಮಾತು ಕೇಳ್ದಂಗೆ, ಯಾರ ಮಾತು ಕಿವಿಗೆ ಹಾಕ್ಕೊಳ್ದಂಗೆ, ಯಾವನೋ ಒಬ್ಬ ಬರ್ತಾನೆ ಏನೋ ಒಂದು ಕೊಡಿಸ್ತಾನೆ, ಯಾವತ್ತೋ 200 ರೂಪಾಯಿ ಕೊಟ್ಟು ಹೋಗ್ತಾನೆ, ಅವೆಲ್ಲ ಇಟ್ಕೋಬಾರ್ದು. ಯಾಕಂದರೆ ಅವ್ರವ್ರ ಹೆಂಡ್ತಿ ಮಕ್ಕಳಿಗೆ ಮುಖ್ಯ. ಅವ್ರ ಹೆಂಡ್ತಿ ಮಕ್ಕಳು ಅಂದ್ರೇ, ಅವ್ರ ಹೆಂಡ್ತಿ ಅಂದ್ರೇ ಗಡ 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 ನಡುಗ ಅಂತ ಗಂಡಸ್ರುಗಳು ಇರ್ತಾರೆ. ಅವ್ರಿಗೆ ಬೇರೆ ಹೆಣ್ಮಕ್ಳು ಬೇಕಾಗಿರೋದು ಅವ್ರಿಗೆ ಏನು ಬೇಕೋ ಅದನ್ನು ತಗೋತಾರೆ. ಉಗಿದು ಈ ಬಬ್ಬಲ್ ಗಮ್ ಥರ ಉಗಿದ್ಬಿಟ್ಟು, ಬಬ್ಬಲ್ ಗಮ್ ಯಾವ ಥರ ರುಚಿ ಬಿದ್ದ ಮೇಲೆ ಆಚೆ ಉಗಿದು ಬಿಸಾಡ್ತಾರೋ ಆ ಥರ ಉಗಿದು ಬಿಸಾಡಿ ಹೊರ್ಟೋಗ್ತಾರೆ. ದಯವಿಟ್ಟು ಯಾವ ಹೆಣ್ಮಕ್ಳನ್ನಾಗಲಿ ಅಲ್ವಾ, ನನಗೆ ಆ ಹುಡುಗಿ ಕತೆ ಕೇಳಿದಾಗ ತುಂಬ ಬೇಜಾರಾಯಿತು ನನಗೆ. ಯಾಕಂದ್ರೆ ಇನ್ನೂ ಚಿಕ್ಕ ವಯಸ್ಸು ಹುಡುಗಿ, ತುಂಬ ಚೆನ್ನಾಗವಳೆ ನೋಡೋಕ್ಕೂ. ಸುಮಾರು ದಿನದ ಹಿಂದೆ ನಾನು ಇದನ್ನು ಕೇಳಿದ್ದು, ಬಟ್ ನಾನು ಇದುವರೆಗೂ ನಾನು ಹೇಳಿರಲಿಲ್ಲ. ನನ್ನ ಮನಸ್ಸಲ್ಲಿ ಇತ್ತು ಎಲ್ಲೋ ಒಂದು ಕಡೆ. ನಾನು ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ಕೆಲವೊಂದು ವಿಷಯನ ಕೆಲವೊಂದು ಜನಗಳ ಹತ್ರ ಹೇಳ್ಕೊಳ್ಳೋದು ತಪ್ಪು. ಅದು 100 ಕತೆಗಳು ಕಟ್ಟೋಂಥ ಜನ ಇರ್ತಾರೆ. ನಾನು ಈ ಥರ ಇರೋರನ್ನ ತುಂಬ ಜನ ನೋಡಿದ್ದೀನಿ. ತುಂಬ ಜನದ್ದು ಕತೆಗಳ್ನ ನಾನು ಕೇಳ್ತಾ ಇರ್ತೀನಿ. ಒಂದೊಂದ್ಸಲಿ ಬಸ್ಗಳಲ್ಲಿ, ಆಟೋಗಳಲ್ಲಿ, ಮತ್ತು ಇಲ್ಲೆಲ್ಲರೂ ಕೆಲ್ಸಗಳ್ಗೆ ಹೋಗ್ತಾವ, ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನೋ ಅಲ್ಲೆಲ್ಲ ನಾನು ಈ ಥರದವ್ರನ್ನ ನಾನು ನೋಡ್ತಾ ಇರ್ತೀನಿ, ಕೇಳ್ತಾ ಇರ್ತೀನಿ. ಅವರೇ ಹೇಳ್ತಾ ಇರ್ತಾರೆ. ನಾನು ಅವಾಗ ಆಲಿಸ್ತಾ ಇರ್ತೀನಿ ಸುಮ್ಮನೆ ಕೂತ್ಕೊಂಡು. ನಾನು ಅಂದ್ಕೊಳೋದು ಒಂದೇ, ಇವ್ರಿಗೆಲ್ಲ ತಲೆಯಲ್ಲಿ ಬುದ್ಧಿ ಇಲ್ವಾ? ದೇವ್ರು ಭಗವಂತ ಬುದ್ಧಿ ಕೊಟ್ಟಿಲ್ವಾ? ಬುದ್ಧಿ ಕೊಟ್ಟಿರ್ತಾನೆ, ಆದರೆ ಅವ್ರಿಗೊಂಥರ ಶೋಕಿ ಮಾಡಬೇಕು. ಇನ್ನು ಗಂಡು ಮಕ್ಳು ಏನು ಮಾಡ್ತಾರೆ ಅಂದರೆ, ಕೆಲವು ಜನ ಹೆಣ್ಮಕ್ಳುಗಳಿಗೆ ನೀವು ತುಂಬ ಚೆನ್ನಾಗಿದ್ದೀಯ ನೋಡೋಕ್ಕೆ, ನಿಂಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಬಿಟ್ರೆ, ಇಷ್ಟುದ್ದ ಮಗವನ, ನಿಂಗೆ ಮದುವೆ ಆದಂಗೆ ಕಾಣಿಸಲ್ಲ, ನೀನು ಇಷ್ಟು ಚೆನ್ನಾಗಿದ್ದೀಯಾ, ಇನ್ನೂ ಒಂದು ಮಗಿನ ತಾಯಿಯಾದರೂ ಹುಡುಗಿ ಥರ ಇದ್ದೀಯಾ, ಈ ಥರ ಮರ ಹತ್ತಿಸ್ತಾರೆ, ನುಗ್ಗೆ ಮರನ. ಹೆಣ್ಮಕ್ಳಿಗೆ ಅದು ಗೊತ್ತಾಗಲ್ಲ. ಹೌದಾ, ನಾನು ಇಷ್ಟು ಸುಂದರವಾಗಿದ್ದೀನಾ ಅಂತಾರೆ, ಬಿದ್ದೋಗ್ತಾರೆ ಅವರು. ಅಲ್ಲೇ ಫಸ್ಟ್ನೇ ಪಾಯಿಂಟ್, ಅಲ್ಲೇ ಅವ್ರು ಕೆಡವೋದು ಇವ್ರನ್ನ. ಇದು ಇವ್ರಿಗೆ ಅರ್ಥ ಆಗೋದಿಲ್ಲ. ಹಂಗಾಗಿ ಕೆಲವೊಂದು ಹೆಣ್ಮಕ್ಳು ದಾರಿ ತಪ್ಪೋದೇ ನೋಡಿ ಇಲ್ಲಿಂದ ಅಂದ ಚಂದದಿಂದ. ನಾನು ಇದನ್ನು ನೋಡೋ ಅಂಥ ಜನ ಏನಂತ್ಕೊಂತಾರೋ, ಏನಂತ ತಿಳ್ಕೊಂತೀರಾ, ತಪ್ಪ ಸರಿನಾ ನಾನು ಹೇಳಿದ್ದು ಕಮೆಂಟ್ ಮಾಡಿ. ಯಾಕಂದರೆ ಕೆಲವೊಂದು ಹೆಣ್ಮಕ್ಳುಗಳು ದಾರಿ ತಪ್ಪೋದು, ಎಲ್ಲೋ ಹೋಗಿ ಇವಾಗ ಕೆಲವೊಂದು ಜನ ಹೆಣ್ಮಕ್ಳು ಸತ್ತೇ ಹೋಗ್ತಾರೆ. ಅಲ್ಲಿ ಸಾಯಿಸಿದ್ರು ಇಲ್ಲಿ ಸಾಯಿಸಿದ್ರು ಅಂತ ನೋಡ್ತಾ ಇರ್ತಾರೆ. ಬಟ್ ಆದರೆ ನೋಡ್ತಾ ಇರ್ತೀವಿ. ಆದರೆ ಏನು ಗೊತ್ತಾ, ಇನ್ನೊಬ್ಬನ ಕೈಲಿ ಹೋಗಿ ಯಾಕೆ ಸಾಯಬೇಕು? ನಮ್ಮ ಜೀವ ಭಗವಂತ ಕೊಟ್ಟಿರೋದಲ್ವ, ಇನ್ನೊಬ್ಬರ ಕೈಲಿ ನಾವೇ ಹೋಗಿ ಸಾಯಬೇಕು? ನಮ್ಮ ಮನಸ್ಸನ್ನ ಸ್ವಲ್ಪ ಕಂಟ್ರೋಲಾಗಿ ಇಟ್ಕೋಬೇಕಲ್ವ. ಕಂಟ್ರೋಲಾಗಿ ಇಟ್ಕೊಂಬಿಟ್ರೆ ಇದು ಮನಸ್ಸು ಕುದುರೆ ಥರ, ಅದು ಓಡ್ತಾ ಇರುತ್ತೆ, ಅದು ಎಲ್ಲಿಗೆ ಬೇಕಾದ್ರೂ ಓಡೋಗುತ್ತೆ. ಆದರೆ ನಾವು ಅದನ್ನು ಕಂಟ್ರೋಲಿಗೆ ತಗೋಬೇಕು. ಲಗಾಮ್ ಯಾವ ಥರ ಕುದುರೆಗೆ ಲಗಾಮ್ ಹಾಕಿ ಹಿಡಿತಾರೋ ಆ ಥರ ಮನಸ್ಸನ್ನು ಲಗಾಮ್ ಹಾಕಿ ಹಿಡ್ಕೋಬೇಕು ನಾವು. ಅದು ಬಿಟ್ಟಂಗೆ ಬಿಟ್ಟರೆ ಬೇಕಾದ್ರೆ ಬೆಟ್ಟ ಹತ್ತು ಅನ್ನುತ್ತೆ, ನಮ್ಮ ಕೈಲಿ ಹತ್ತಕ್ಕಾಗುತ್ತಾ ಬೆಟ್ಟನ? ಆಗಲ್ಲ. ಹಿಮಾಲಯ ಪರ್ವತಕ್ಕೆ ಹೋಗೋಣ ಅನ್ನುತ್ತೆ ಮನಸ್ಸು, ಆದರೆ ನಮ್ಮ ಕೈಲಾಗಲ್ಲ. ಅದು ಮನಸ್ಸು ಹೇಳ್ದಂಗೆ ನಾವು ಕೇಳೋಕ್ಕಾಗಲ್ಲ. ಮನಸ್ಸನ್ನ ನಾವು ಹಿಡ್ತದಲ್ಲಿ ತಗೋಬೇಕೆ ಹೊರ್ತು ಮನಸ್ಸು ಕೈಗೆ ನಮ್ಮನ್ನು ಕೊಡಬಾರ್ದು ಅಲ್ವಾ. ಮನಸ್ಸನ್ನ ಹಿಡ್ತಕ್ಕೆ ನಾವು ಹೋಗ್ಬಾರ್ದು. ಅದನ್ನು ನಾನು ಹೇಳಿದೆ ಅಷ್ಟೇ. ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ. ಕೆಲವೊಂದು ಹೆಣ್ಮಕ್ಳು ಅದೊಂದು ವಿಷಯನ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದನ್ನ ನಾನು ಹೇಳಿದೆ. ಯಾರೇ ಆಗಲಿ ದಾರಿ ತಪ್ಪೋಕ್ಕೆ ಒಂದು ಮಾರ್ಗ ಮಾಡಿಕೊಡ್ಬಾರ್ದು ಅಲ್ವಾ. ದಾರಿ ತಪ್ಪಲೂಬಾರ್ದು. ಮಕ್ಕಳವ ಇವತ್ತು ಅನ್ನದ ಮಕ್ಕಳು ನಾಳೆ ಚಿನ್ನದ ಮಕ್ಕಳು ಅಂತಾರೆ. ನಾಳೆ ದುಡ್ದು ನಾವೊಬ್ಬರು ಕರೆಕ್ಟಾಗಿದ್ದರೆ ಮಕ್ಕಳೇ ನಮಗೆ ಗೌರವ ಕೊಡ್ತಾರೆ. ಮತ್ತು ನಮ್ಮಮ್ಮ ನನಗೋಸ್ಕರ ಇಷ್ಟು ಕಷ್ಟಪಡುತ್ತಲ್ಲ ಅಂಥೇಳಿ ಅವ್ರಿಗೆ ನಾಳೆ ಕಾಲಕ್ಕೆ ಗೊತ್ತಾಗುತ್ತೆ. ಕಷ್ಟ ಸುಖ ಎಲ್ಲ ಅವರೇ ಅರ್ಥ ಮಾಡ್ಕೊತಾರೆ. ಅದಕ್ಕೋಸ್ಕರನೇ ಮಕ್ಕಳನ್ನ ಜೊತೆಗಿಟ್ಕೊಂಡು ಮಕ್ಕಳಿಗೆ ನಾವು ಅವ್ರಿಗೋಸ್ಕರ ಅನ್ನೋದನ್ನ ನಾವು ಅಂಜಿ ಬಾಳಬೇಕು. ಯಾವನಿಗೋಸ್ಕರನಲ್ಲ. ಅವನ ಹೆಂಡತಿ ಮಕ್ಕಳಿಗೆ ಅಷ್ಟೇ ಮೀಸಲು, ಬೇರೆಯವ್ರಿಗೆ ನಿಮಗಲ್ಲ. ನಿಮ್ಗೆ ಯಾವತ್ತೂ ನಿಮ್ಮ ಕಷ್ಟ ಸುಖ ಅವನು ಯಾವತ್ತೂ ಬರೋಲ್ಲ ನೋಡೋಕ್ಕೆ. 1 ವರ್ಷ ಇರ್ಬೋದು, 2 ವರ್ಷ ಆರಾಮಾಗಿರ್ಬೋದು, 3ನೇ ವರ್ಷಕ್ಕೆ ಓದ್ತಾ ಇರ್ತಾರೆ. ನನ್ನ ಹೆಂಡತಿ ಬೈತಾಳೆ, ಫೋನ್ ಮಾಡಬೇಡ ಈ ಥರ. ಆಮೇಲೆ ಹೇಳೋದು, ಮನೆಗೆ ಹೋದ್ಮೇಲೆ ಫೋನ್ ಮಾಡಬೇಡ, ಈ ಥರ ಹೇಳೋದು, ಇವೆಲ್ಲ ಮಾಡ್ತಿರ್ತಾರೆ. ಹಂಗಾಗಿ ಸ್ವಲ್ಪ ಹೆಣ್ಮಕ್ಳುಗಳು ಇಂಥವೆಲ್ಲ ಬಿಟ್ಟು ಸ್ವಯಾರ್ಜಿತವಾಗಿ ದುಡ್ಕೊಂಡು ತಿನ್ನಬೇಕು. ಸ್ವಾಭಿಮಾನದಲ್ಲಿ ದುಡಿಬೇಕು, ತಿನ್ನಬೇಕು. ನೋಡಿ, ನಿಮ್ಮ ಹತ್ರ ಮಾತಾಡ್ತಾ ನಾನು ಚಿಕನ್ ಸಾರು ರೆಡಿ ಆಯಿತು. ಹೊಟ್ಟೆ ಹಸಿತೈತೆ. ನಾನು ಮುದ್ದೆ ಮಾಡಿಲ್ಲ ಇವತ್ತು. ಮುದ್ದೆ ಮಾಡೋಕ್ಕೆ ರಾಗಿ ಹೊತ್ಕೊಂಡು ಹೋಗಿ ಹಾಕಿಸ್ಕೊಂಡು ಬರಬೇಕು. ಅದಕ್ಕೆ ಅಪ್ಪಿ ಆದರೆ ಬೆಳಗ್ಗೆಗೆ ಅಪ್ಪಿ ಗಾಡೀಲೇ ಹೋಗಿ ಜೊತೇಲಿ ಹಂಗೆ ಹಾಕಿಸ್ಕೊಂಡು ಬರ್ತೀವಿ. ಅದಕ್ಕೆ ನಾನು ಊಟ ಮಾಡ್ತಾಯಿದ್ದೀನಿ. ಅಪ್ಪಿ ಬರೋದು ಲೇಟ್ ಅಲ್ವ, ಅದಕ್ಕೆ ನಾನು ಊಟ ಮಾಡ್ತಾಯಿದ್ದೀನಿ. ಬನ್ನಿ ಎಲ್ಲ ಚಿಕನ್ ಸಾರಲ್ಲಿ ಊಟ ಮಾಡೋಣ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ನನಗೇನು ಇದು ನನಗೆ ತುಂಬ ದಿನದಿಂದ ಹೇಳಬೇಕು ಅಂತ ಇದ್ದೆ, ಹೇಳಿದ್ದೀನಿ. ವಿಡಿಯೋ ಯಾರೆಲ್ಲ ನೋಡ್ತೀರಾ ಧನ್ಯವಾದ.